ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ನನ್ನ ಚಾನಲಲ್ಲಿ ಒಂದು ರಿಕ್ವೆಸ್ಟೆಡ್ ರೆಸಿಪಿ ಹಾಕ್ತಾ ಇದ್ದೇನೆ. ಏನಪ್ಪ ಅಂದರೆ, ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಹಾಕಿದ್ದೆ, ಸಾಫ್ಟ್ ಚಪಾತಿ ಹೇಗೆ ಮಾಡೋದು ಅಂತ ಅಮ್ಮ ತೋರಿಸಿದ್ರು. ಅದರೊಟ್ಟಿಗೆ ಒಂದು ಕಾಳಿನ ಬಾಜಿ ಮಾಡಿ ತೋರಿಸಿದ್ರು. ಹಾಗೆ ಅದನ್ನು ನೋಡಿ ನಂದು ರೆಗ್ಯುಲರ್ ವ್ಯೂವರ್ ಒಬ್ಬರಿದ್ದಾರೆ, ವೈಷ್ಣವಿ ಅಂತ ಐಡಿಯಿಂದ ದಿವ್ಯಾ ಭಟ್ ಅನ್ನೋರು. ಅವರು ರಿಕ್ವೆಸ್ಟ್ ಮಾಡಿದರು, ಒಂದು ಕಮೆಂಟ್ ಹಾಕಿದ್ರು, ಈ ಕಾಳು ಬಾಜಿ ರೆಸಿಪಿನ ಶೇರ್ ಮಾಡಿ ಪ್ಲೀಸ್ ಅಂತ. ಸೊ ಇವತ್ತಿನ ವಿಡಿಯೋ ದಿವ್ಯಾ ಭಟ್ ಅವರಿಗೋಸ್ಕರ ಸ್ಪೆಷಲ್ಲಾಗಿ ಮಾಡ್ತಿರೋದು. ಈ ಕಾಳಿನ ಬಾಜಿ ಏನಿದೆ ಅದರ ರೆಸಿಪಿಯನ್ನು ಡಿಟೇಲಾಗಿ ಶೇರ್ ಮಾಡ್ತೇನೆ. ಈ ಬಾಜಿ ಏನಿದೆ ತುಂಬಾ ಈಸಿ ಪ್ರೊಸೀಜರ್ ಮಾಡೋದು, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಲಾಸ್ಟ್ ಟೈಮು ಹಸಿರು ಬಟಾಣಿ, ಬೌಡೆಕಾಳು ಮತ್ತು ತೊಗರಿಬೇಳೆಯನ್ನು ಹಾಕಿ ಮಾಡಿದ್ದು. ಈ ಸಲ ಎಕ್ಸ್ಟ್ರಾ ಒಂದು ಸೇರಿಸಿದ್ದೇವೆ, ಏನಪ್ಪ ಅಂದರೆ ಹೆಸರು ಕಾಳನ್ನು. ಥರ ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ. ಬಾಕಿ ಎಲ್ಲ ಸೇಮ್, ತೊಗರಿಬೇಳೆ ಅದು ಇದೆಲ್ಲ ಸೇಮ್ ಇದೆ, ಪ್ರೊಸೀಜರ್ ಸೇಮ್ ಇದೆ. ಸೊ ಇದು ಬಿಸಿ ಬಿಸಿ ಚಪಾತಿ, ರೊಟ್ಟಿ, ದೋಸೆಗೊಂದೇ ಎಲ್ಲ, ಅನ್ನಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ನು. ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಬಾಜಿ ಮಾಡ್ಕೊಂಡು ಊಟ ಮಾಡಿದರೆ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆಯೇ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ದಿವ್ಯಾ ಭಟ್ ಅವರಿಗೆ ಸಾರಿ ಕೇಳ್ತಾ ಇದ್ದೇನೆ. ಸಾರಿ ದಿವ್ಯಾ ಅವರೇ, ನಾನು ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿ ತೋರಿಸೋದಕ್ಕೆ ತುಂಬಾ ಡಿಲೇ ಮಾಡಿಬಿಟ್ಟೆ. ಕೆಲವಾರು ಕಾರಣಗಳಿಂದ ಸ್ವಲ್ಪ ಡಿಲೇ ಆಯಿತು. ಹಾಗೆ ನೆಕ್ಸ್ಟ್ ಟೈಮ್ ನೀವು ಯಾವ ರೆಸಿಪಿ ರಿಕ್ವೆಸ್ಟ್ ಮಾಡ್ತೀರಾ ಖಂಡಿತ ಟ್ರೈ ಮಾಡ್ತೇನೆ ಆದಷ್ಟು ಬೇಗ ಶೇರ್ ಮಾಡೋದಕ್ಕೆ. ಯಾಕಂದರೆ ನಿಮ್ಮ ಸಪೋರ್ಟು ನನಗೆ ಗೊತ್ತೇ ಇದೆ, ನೀವು ನನ್ನ ರೆಗ್ಯುಲರ್ ವ್ಯೂವರ್, ನನ್ನೆಲ್ಲ ವೀಡಿಯೋಸ್ ನೋಡ್ತೀರಾ, ಕಮೆಂಟ್ ಬರೀತೀರಾ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನಾನು ನಿಮಗೆ ಚಿರಋಣಿ. ಯಾಕಂದರೆ ನಿಮ್ಮಂಥವರ ಸಪೋರ್ಟಿಂದಲೇ ನಾವೇ ಮೇಲೆ ಬರುವಂಥದ್ದು, ನಮ್ಮ ಚಾನಲ್ ಮುಂದೆ ಬರುವಂಥದ್ದು. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದಿದ್ದರೆ ಸಾಧ್ಯವಾಗಲ್ಲ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇಷ್ಟು ಸಪೋರ್ಟ್ ಮಾಡ್ತೀರಾ, ನನ್ನ ಎಲ್ಲ ವೀಡಿಯೋಸ್ ನೋಡ್ತೀರಾ. ಹಾಗಾಗಿ ನೆಕ್ಸ್ಟ್ ಕೂಡ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಕರೆಕ್ಷನ್ ಏನಾದ್ರು ಇದ್ದರೆ ಹೇಳಿ, ಏನಾದರೂ ರೆಸಿಪಿ ಬೇಕಿದ್ದರೆ ಖಂಡಿತ ಹೇಳಿ, ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ದಿವ್ಯಾ, ಮತ್ತು ಸಾರಿ ಕೂಡ, ಓಕೆನಾ? ಸೊ ಈಗ ಕಾಳು ಬಾಜಿ ಹೇಗೆ ಮಾಡೋದಂತ ತೋರಿಸ್ತೇನೆ ನೋಡಿ. ನಿನ್ನೆ ರಾತ್ರಿ ನಾನು ಈ 3 ಕಾಳುಗಳನ್ನು ನೆನೆಸಿಟ್ಟಿದ್ದೇನೆ. ಹಸಿರು ಬಟಾಣಿ ಕಾಳು, ಬೌಡೆಕಾಳು, ಈ ಸಲ ಹೆಸರು ಕಾಳು ಕೂಡ ಸೇರ್ಕೊಬಿಟ್ಟಿದೆ. ಹಾಗಾಗಿ ಈ 3 ಕಾಳುಗಳ ಬಾಜಿ ಏನಿದೆ ತುಂಬಾ ಟೇಸ್ಟಿ ಆಗುತ್ತೆ ನೋಡಿ. ಹಾಗೆ ಚೆನ್ನಾಗಿ ನೆನ್ಕೊಬಿಟ್ಟಿದೆ ನೋಡಿ. ಈಗ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಡ್ಬೇಕು, ಒಂದು 2-3 ಸಲ ನೀರು ಹಾಕಿ ತೆಗೆದು. ಆಮೇಲೆ ಕಲ್ಲನ್ನೆಲ್ಲ ಆರಿಸಿ ಈಗ ರೆಡಿಯಾಗಿದೆ, ಪ್ಲೇಟಲ್ಲೆಲ್ಲ ಹಾಕಿಟ್ಟಿದ್ದೇನೆ. ಅದರೊಟ್ಟಿಗೆ 1 ಕಟೋರಿಯಷ್ಟು ತೊಗರಿಬೇಳೆ, ಆಮೇಲೆ ಅದನ್ನು ಕುಕ್ಕರಿಗೆ ಹಾಕಿ ಇದನ್ನು ಕೂಡ ಹಾಕಿ ಈಗ ಸ್ವಲ್ಪ ನೀರು ಹಾಕಬೇಕು ನೋಡಿ. ಕುಕ್ಕರಲ್ಲಿ ಹಾಕಿಟ್ಟಾಯಿತು. 1.5 ಅಥವಾ 2 ಲೋಟದಷ್ಟು ನೀರು ಹಾಕಬೇಕು. ನಾನು 2 ಲೋಟ ಹಾಕಿಟ್ಟಿದ್ದೇನೆ ನೀರು. ಅದಕ್ಕೆ ಸ್ವಲ್ಪ ಮಾತ್ರ ಉಪ್ಪು ಹಾಕಬೇಕು, ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಬೇಳೆ ಬೆಂದ್ಕೊಳ್ಳಲ್ಲ ತುಂಬ ಉಪ್ಪು ಹಾಕಿದರೆ. 1 ವಿಷಲ್ ಹಾಕಬೇಕು, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡಿ. ಇನ್ನು ಕಾಳು ಬಾಜಿಗೆ 1 ವಿಷಲ್ ಹಾಕಿದರೆ ಸಾಕಾಗತ್ತೆ, 2 ಹಾಕ್ಸಕ್ಕೆ ಹೋಗಬೇಡಿ. ಯಾಕಂದರೆ ಕಾಳುಗಳು ತುಂಬಾ ಬೆಂದ್ಕೊಬಿಟ್ರೆ ಚೆನ್ನಾಗಿರಲ್ಲ, ತುಂಬ ಮೆದು ಆಗಿಬಿಡತ್ತಲ್ವ. ಕಾಳು ಬಾಯಿಗೆ ಸಿಗುವಂಗಿರಬೇಕು ತಿನ್ನುವಾಗ ಬಾಜಿಗೆ. ಹಾಗೆ 1 ವಿಷಲ್ಲಿಗೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಕಾಳಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಆಯಿತಾ? ನೋಡಿದರೆ ಆ ಕಾಳುಗಳು ತುಂಬಾ ಬೆಂದ್ಕೊಳ್ಳಿಲ್ಲ, ಕಾಳಿದೆ ಆದರೆ ಬೆಂದ್ಕೊಂಡಿದೆ. ಹಾಗೆ ಈಗ ಪುನಃ ನೀರು ಹಾಕಬೇಕು, ಯಾಕಂದರೆ ಹಾಗೇ ಮಾಡೋಕ್ಕಾಗಲ್ಲಲ್ವ, ಸ್ವಲ್ಪ ನೀರು ಇರಬೇಕಾಗತ್ತೆ, ಗ್ರೇವಿ ಥರ. ಅದಕ್ಕೆ ಸ್ವಲ್ಪ ಅರಿಶಿಣ, ಆಮೇಲೆ ಸಾಂಬಾರು ಹುಡಿ 2 ಚಮಚ, ಆಮೇಲೆ ಸ್ವಲ್ಪ ಮಟ್ಟಿಗೆ ಗರಂ ಮಸಾಲ ಹಾಕಬೇಕು.
2 ಚಮಚ ಸಾಂಬಾರು ಹುಡಿ ಸಾಕಾಗುತ್ತೆ. ಒಂದು ದೊಡ್ಡ ಸ್ಪೂನ್ ಆದರೆ 1.5 ಚಮಚ. ಈಗ ಸ್ವಲ್ಪ ಗರಂ ಮಸಾಲ ಹಾಕಿ ಆಯಿತು. ಇನ್ನು ಖಾರ ಬೇಕಲ್ವಾ, ಮೆಣಸಿನ ಹುಡಿಯನ್ನು ಸ್ವಲ್ಪ ಜಾಸ್ತಿ ಖಾರ ಖಾರ ಆಗಬೇಕಾದ್ರೆ 2 ಚಮಚ ಹಾಕ್ಬೋದು. ನಾವು 1.5 ಚಮಚ ಹಾಕಿದ್ದೇವೆ ಸಾಕಂತ. ಇಷ್ಟೇ. ಇನ್ನು ಚೆನ್ನಾಗಿ ಕುದಿ ಬಂದುಬಿಟ್ರೆ ಒಂದು 5 ನಿಮಿಷ ಕುದಿ ಬರುತ್ತೆ. ಕುದಿ ಬಂದುಬಿಟ್ರೆ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ಳಿ ಆಯಿತಾ, ಆಗ ಕಮ್ಮಿ ಉಪ್ಪು ಹಾಕಿದ್ದಲ್ವ. ಹಾಗೆ ಜೋನಿ ಬೆಲ್ಲ ಹಾಕ್ತೇವೆ, ಸಿಹಿ ಬೇಕಲ್ವ, ಸ್ವಲ್ಪ ಸಿಹಿನೂ ಇರಬೇಕಲ್ವ. ನೋಡಿ ಇದೇನೇ ಜೋನಿ ಬೆಲ್ಲ, ಚೆನ್ನಾಗಿರುತ್ತೆ ಆಯಿತಾ. ರೊಟ್ಟಿ ಚಪಾತಿ ದೋಸೆಗೆ ನಂಚ್ಕೊಳ್ಳೋಕ್ಕೆ ತಂದಿಟ್ಕೊಳ್ಳಿ. ಮತ್ತೊಂದೇನಪ್ಪ ಅಂದರೆ ಒಗ್ಗರಣೆ ಹಾಕಿಲ್ಲ ನಾವು ಅಂತ ನೀವು ಅಂದ್ಕೋಬೋದು. ಒಗ್ಗರಣೆ ಹಾಕೋ ಅಗತ್ಯ ಇಲ್ಲ. ಅಂದರೆ ಇಂಗು, ಎಣ್ಣೆ, ಕರಿಬೇವು, ಸಾಸಿವೆ ಎಲ್ಲ ಹಾಕ್ತಾರಲ್ವ ಮೇಲಿಂದ ಎಲ್ಲ ರೆಡಿ ಆದಮೇಲೆ ಅಗತ್ಯ ಇಲ್ಲ. ಯಾಕಂದರೆ ಸಾಂಬಾರು ಪೌಡರ್ ಏನು ಹಾಕಿದ್ದೇವೆ ಅದು ಅಮ್ಮ ಮಾಡಿರೋದು. ಅಮ್ಮ ಮಸಾಲೆಗಳನ್ನೆಲ್ಲ ಹುರಿಯುವಾಗ ಇಂಗನ್ನು ಕೂಡ ಹಾಕಿರ್ತಾರೆ ಅದಕ್ಕೆ. ಹಾಗಾಗಿ ಈ ಸಾಂಬಾರು ಕುದಿಯುವಾಗ ಆ ಮಸಾಲೆ ಏನು ಕುದಿಯುತ್ತಲ್ವ, ನೀರಿನೊಟ್ಟಿಗೆ ಸಾಂಬಾರೊಟ್ಟಿಗೆ ಕುದಿಯುವಾಗ ಇಂಗು ಅದರ ಪರಿಮಳನೂ ಕೂಡ ಬಿಟ್ಕೊಡುತ್ತೆ, ಅದರ ಅಂಶ ಕೂಡ ಬಿಟ್ಕೊಡುತ್ತೆ. ಹಾಗಾಗಿ ಅಗತ್ಯನೇ ಇಲ್ಲ. ಇನ್ನು ನಿಮಗೆ ಒಗ್ಗರಣೆ ಹಾಕಿದ್ರೇ ಸಮಾಧಾನ ಅಂತಾದರೆ ಖಂಡಿತ ಹಾಕ್ಬೋದು, ಅದೇನು ತೊಂದರೆ ಇಲ್ಲ, ಆಪ್ಷನ್ ಅಲ್ಲದು. ಇಷ್ಟ ಆದರೆ ನೀವು ಮೇಲಿಂದ ಪುನಃ ಒಗ್ಗರಣೆ ಹಾಕಿ, ಕರಿಬೇವು ಏನಾದ್ರು ಇದ್ದರೆ ನಿಮ್ಮ ಮನೆಯಲ್ಲಿ ತಂದದಿದ್ದರೆ ಹಾಕ್ಕೋಬೋದು. ಈಗ 5 ನಿಮಿಷ ಕುದಿಸಿದ ಮೇಲೆ ಲಿಂಬುವನ್ನು ಹಾಕಬೇಕು. ಇಷ್ಟು ಅರ್ಧ ಕಡಿ ಬೇಡ, ಇದರಲ್ಲಿ ಅರ್ಧ ಅಂದರೆ ಕಾಲು ಭಾಗ. ಬೀಜಗಳನ್ನೆಲ್ಲ ತೆಗೆದು ರಸ ಮಾತ್ರ ಹಾಕಿದೆ. ಬೀಜಗಳೆಲ್ಲ ಮತ್ತೆ ಕಹಿ ಬರುತ್ತಲ್ವ, ಗಂಟ್ಲಿ ಸಿಕ್ಕಾಕೊಳ್ಳುತ್ತೆ. ಹಾಗೆ ಫ್ಲೇಮ್ ಆಫ್ ಮಾಡಿದ ಮೇಲೆ, ಅಂದರೆ ಸ್ಟವ್ ಆಫ್ ಮಾಡಿದ ಮೇಲೆ ಲಿಂಬು ಹಾಕಬೇಕು, ಇಲ್ಲದ್ರೆ ಕಹಿ ಬಂದುಬಿಡತ್ತೆ. ಈಗ ಒಂದು ಸಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಆಯಿತು. ಬಿಸಿ ಬಿಸಿ ಕಾಳು ಬಾಜಿ ಸಖತ್ತಾಗಿ ರೆಡಿಯಾಗಿದೆ ಆಯಿತಾ. ತುಂಬಾ ಟೇಸ್ಟಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ನು. ತುಂಬಾ ನ್ಯೂಟ್ರಿಷಿಯಸ್ ಫುಡ್ ಇದು. ಪ್ರೋಟೀನು ಎಲ್ಲ ಕೂಡ ರಿಚ್ ಇರುವಂಥದ್ದು, ಹಾಗೆ ಶಕ್ತಿಯುತವಾದ ಆಹಾರ ಅಲ್ವಾ. ದಿಢೀರಂತ ರೆಡಿ ಮಾಡ್ಬೋದು ನೋಡಿ. ಏನು ಜಾಸ್ತಿ ಪ್ರಿಪ್ರೇಷನ್ ಇಲ್ಲ. ವೆಜಿಟೇಬಲ್ಸ್ ಬೇಡ, ಅದು ಇದು ಫ್ರೈ ಮಾಡ್ಕೊಳ್ಳೋದು ಬೇಡ. ಬೇಳೆ ಕಾಳುಗಳನ್ನು ಬೇಯಿಸಿದ್ರಾಯ್ತು, ಪೌಡರ್ ಹಾಕಿದ್ರಾಯ್ತು, ಕುದಿಸಿದ್ರಾಯ್ತು, ರೆಡಿ ಅಲ್ವಾ. ಸೊ ನೋಡಿದ್ರಲ್ವ ಎಲ್ಲರೂ ಕೂಡ ಕಾಳಿನ ಬಾಜಿಯನ್ನು ಎಷ್ಟು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಅಂತ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ಹಾಗೆ ಸ್ಪೆಷಲ್ಲಾಗಿ ದಿವ್ಯಾ ಅವರೇ, ಈಗ ನೀವು ಈ ಬಾಜಿಯನ್ನು ಮಾಡ್ಕೊಂಡು ತಿಂತೀರಾ ಅಂತ ನನಗೆ ಗೊತ್ತಿದೆ. ಮತ್ತು ಹೇಗೆ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.